ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡ ರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣಿಸಿದ್ದಂತಹ ಆಕಾಶ್ ವತ್ಸ ಅನ್ನುವಂಥವರು ವಿಮಾನದ ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು. ಸಿಬ್ಬಂದಿಯನ್ನ ಕರೆಯೋದಕ್ಕೆ ಕರೆಗಂಟೆ ಕೂಡ ಇರಲಿಲ್ಲ. ಕ್ಯಾಬಿನ್ ಲೈಟ್ಗಳು ಆನ್ ಆಗ್ತಿರ್ಲಿಲ್ಲ. ವಿಮಾನದೊಳಗೆ ತಾಪಮಾನ ತೀರಾ ಹೆಚ್ಚಳವಾಗಿತ್ತು. ಹಾಗಂತ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ಪ್ರಯಾಣಿಕರೊಬ್ಬರು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಡರೆಕ್ಕೆಯಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ.